ಲೀಲಾ, ಇವತ್ತು ಮಾರ್ಕೆಟ್ಗೆ ಹೋಗುನ್ ಬಾರ. ಅಯ್ಯೋ ಇಲ್ಲಪ್ಪ, ನಾ ಕೆಲ್ಸಕ್ಕೆ ಹೋಗ್ಬೇಕು, ನಂಗೆ ಅರ್ಜೆಂಟ್ ಐತಿ. ನಾನು ಕೆಲ್ಸಕ್ಕೆ ಹೋಗ್ತೀನಿ, ನೀನ್ ಬೇಕಂದ್ರೆ ಮಾವನ್ ಕರ್ಕೊಂಡು ಹೋಗ್ಬಾ. ಅಲ್ಲ, ನಾನ್ ನಿನ್ ಗಂಡನ್ ಕೂಟ್ ಹೋದ್ರೆ ನಿಂಗೇನ್ ಬ್ಯಾಸರ ಅನ್ಸುದಿಲ್ಲ? ಗಂಡ ಇಲ್ಲಪ್ಪ, ನಾನು ಗಂಡ ಅಂತ ಒಪ್ಕೊಂಡೇ ಇಲ್ಲ. ನಂಗೆ ಬ್ಯಾಸರ ಎಲ್ಲಿಂದ ಆಗ್ಬೇಕು, ನೀನ್ ಹೋಗ್ಬಾ. ನೀ ಇಷ್ಟ ಹೇಳ್ದಿಲ್ಲ, ಅಷ್ಟ ಸಾಕು. ಹೋಗ್ ಬರ್ತೀವಿ ತಗೋ ಮಾವ. ಏನ್ ಭಾಗ್ಯ? ಅದು ಪ್ಯಾಟಿಗೆ ಹೋಗ್ಬೇಕು, ಬರ್ತೀಯಾ? ನಮ್ಮೂರೊಳಗೆಲ್ಲ ಫ್ಯಾನ್ಸಿ ಡ್ರೆಸ್ಗಳೆಲ್ಲ ಸಿಗಂಗೆ ಇಲ್ಲ. ಅಲ್ಲೇ ಹಳೇ ಲಂಗ ದಾವಣಿ ಇವೇ ಸಿಗ್ತಾವು. ಸ್ವಲ್ಪ ಇಲ್ಲಿ ಹೋಗಿ ಶಾಪಿಂಗ್ ಮಾಡ್ಕೊಂಡ್ ಬರುನು, ಹಂಗ ಗೋಬಿ ಪಾನಿಪುರಿ ತಿನ್ಕೊಂಡ್ ಬರೋನು ಬಾ ಮಾಮ. ಅದು ಹೂ, ಲೀಲಾ ಬ್ಯಾಸ್ರಕ್ಕಳ ಅಂತ ಏನ ಆಕಿಗೆ ಹೇಳೇ ನಾನು. ಆಕಿಗೆ ಏನು ಬ್ಯಾಸ್ರ ಇಲ್ಲ ಅಂತ, ನಾವಿಬ್ರು ಹೋಗಿ ಬರೋಣ ಬಾ ಮಾಮ. ತಗೋ, ಹೋಗ್ ಬರೋನು. ಲೀಲಾ, ನೀನ್ ಬರ್ತೀಯಾ? ಇಲ್ಲಪ್ಪ, ನೀವಿಬ್ರು ಹೋಗ್ಬರ್ರಿ, ನನಗೆ ಅರ್ಜೆಂಟ್ ಕೆಲಸ ಐತಿ, ನಾ ಕೆಲ್ಸಕ್ಕೆ ಹೋಗ್ಬೇಕು. ನಾನೇನ್ ಬರ್ಲಾ ಲೀಲಾ? ನೋಡ್ ಮಾಮ, ಆಕಿ ಬರಂಗಿಲ್ಲ ಅಂತ ನಾನು ನೀನು ಹೋಗು ನಡಿ. ಸರಿ, ನಾ ರೆಡಿಯಾಗಿ ಬರ್ತೀನಿ ತಡಿ. ಅಂತಿಂತ ಶಾಪಿಂಗ್ ಮಾಡಂಗ ಆತ. ಭಾಗ್ಯ, ನನ್ನ ಮಗಳು ಏನಂದ್ಲು, ಹೊಟ್ಟಿ ಉರ್ಕೊಂಡ್ಲಾ? ಆಕೆ ಎಲ್ಲಿ ಹೊಟ್ಟಿ ಉರ್ಕೊಂತಾಳ? ಅದು ಏನಂತಾರಲ್ಲ, ಇಬ್ಬರ ಜಗಳ ಮೂರನೇವನಿಗೆ ಲಾಭ, ಹಂಗಾತ. ಈಗ ನಾನ ಶಾಪಿಂಗಿಗೆ ಹೊಂಟನಿ, ಆಕೇನ್ ಬರ್ತೀನಿ ಅನ್ಲಿಲ್ಲ. ಬರ್ತಾಳ ಎಲ್ಲಿ ಹೋಗ್ತಾಳ? ಇವತ್ತಲ್ಲ ನಾಳೆ ಗಂಡನ ಮೇಲೆ ಪ್ರೀತಿ ಬಂದ ಬರ್ತತಿ. ನಾ ಹೇಳ್ದಂಗ್ ಮಾಡು, ನಿಂಗೆ ನೆನಪೈತಲ್ಲ ಹೇಳಿದ್ದು. ಐತಿ ಚಿಗವ ಅಂದ್ರು. ಏನ ಹೇಳ್ದಂಗ್ ಮಾಡು. ತಗೋ ಭಾಗ್ಯ, ನಾನು ಬಸ್ಸಿಗೆ ಹೋಗ್ತೀನಿ, ನೀನ್ ಬೇಕಂದ್ರ ಮಾವನ್ ಗಾಡಿ ಮೇಲೆನ ಹೋಗು. ಹಣೆ ಬಾರ ಗಣೇಶ ಚೌತಿ ಇವ್ರಿಬ್ರು ಒಂದ್ ಮಾಡ ಮಟ ನನ್ ತಲೆ ಚಿಟ್ಟಿ ಹಿಡ್ದು ಹೋಗ್ತೈತಿ. ಗಮ್ಮನ್ನ ಕುಂತವ್ ನೋಡ್ರವ ಉಂಡಿ. ಅಯ್ಯ, ಇದಕ್ಕ ಒಟ್ಟೊಡಿಲಿ ಅಲ್ಲ. ಇಲ್ಲಿ ನಾನ್ ನೋಡಿದ್ರ ನನ್ನ ಮಗ ಸೊಸಿ ಜೈಲ್ನಾಗದಾರ ಅಂತ ಒದ್ದಾಡ ಕುಂತಾನಿ. ಇದು ಎಂತ ಮಾನ್ಗೇಡಿ ಐತಿದು, ಬರೀ ತಿನ್ನಕ್ಕ ಸಾಯ್ತತಿ. ಇವ್ ನಾವಲ್ಲಿ ವೈವ ಒಂದ್ 10-12 ಉಂಡಿ ಹಿಡ್ಕೊಂಡ್ ಕುಂತಾಳ ನೋಡು. ಅದು ಚಲೋತ್ನಾಗಿ ತುಪ್ಪದಾಗ ಹುರಿದು ಮಾಡ್ಯಾಳ ಅವ್ರ ಅತ್ತಿ. ನಮ್ಮನೆ ತೊಳ್ಯಾಕ ಕುಂತಾವ ಇವು ದರಿದ್ರದವು. ಅದು ಮಂಜವನು ಅಂತದ ಐತಿ. ಗಂಡನ ಮನೆ ಬಿಟ್ಕೊಟ್ಟು ಇಲ್ಲಿ ಬಂದ್ ಕುಂತ ಬಿಟ್ಟತಿ. ಇದಕ್ಕ ಚಾಕ್ರಿ ಮಾಡ್ಕೊಂತ ಎಂತೆಂತ ನಾಚಿಗೇಡಿ ಇರ್ತಾವ ನೋಡಿ ಈ ದುನಿಯಾ ಮೇಲೆ. ಆ ದೇವ್ರು ನನ್ನಂತ ಮನುಷ್ಯರನ್ನ ಮಾಡೋದು ಮರ್ತ ಕುಂತಾನ ಏನ ಅನ್ನಸ್ತತಿ. ಏನಿದು ಉಂಡಿ ಅಲ್ಲ, ತುಸ ಹಿಡ್ಕೊಂಡ್ ಕುಂತಿ ಬಿಡು. ಅಲ್ಲ, ಒಟ್ ನೋವಂಗಿಲ್ಲ, ಈಟೊಂದ್ ತಗೊಂಡ್ ಕುಂತ್ರ. ಅತ್ತೀರ ಕಣ್ಣು ಹಾಕ್ಬೇಡ್ರಿ. ಅತ್ತಿ, ಮಂಜವತ್ತಿ, ಲಗುನ ಓಟು ಸಾಸ್ವಿ ಉಪ್ಪು ತಗೊಂಬಂದು ದೃಷ್ಟಿ ತೆಗಿ. ಈ ನಮ್ಮತ್ತಿ ಕಣ್ಣು ಹಾಕ ಕುಂತಾಳ ನೋಡಿ ಕುಂತು. ಹೌದಾ, ಈಗರ ದೃಷ್ಟಿ ತೆಗದ್ನಲ್ಲ ಇವ ನಾನು. ನಾಯಿ ಕಣ್ಣು, ನರಿ ಕಣ್ಣು, ಪಿಶಾಚಿ ಕಣ್ಣು, ರಾಕ್ಷಸಿ ಕಣ್ಣು ಅಂತ. ಥೋ, ವೇಸ್ಟ್ ಆಗೋತನ. ಏ ಮಂಜವ, ನೀನೇನ ಇವ ನಂಗ ರಾಕ್ಷಸಿ ಅನ್ನ ಕುಂತಿಯಲ್ಲ. ಅಯ್ಯೋ, ನಾ ಮಾತಿಗೆ ಅಂದಿದ್ದು, ನಿಮಗಲ್ಲ. ಅದು ಬಿಡು ಸುಚಿತ್ರ, ಹೆಂಗವ ಈಗ ನಿನ್ನ ಗಂಡ ಬಿಡಿಸ್ಕೊಂಡ್ ಬರ್ತೀನಿ ಅಂತ ಹೇಳಿದ್ನಾ? ಇಲ್ಲಂತ ನಿನ್ನೇನ ಹೇಳಿದ್ರಲ್ಲ. ಹೇಳಿದ್ದ ಹೇಳ್ಬೇಕು, ಎಷ್ಟು ಸಲ ಹೇಳ್ಬೇಕು? ಬಿಡಿಸ್ಕೊಂಡ್ ಬರುದಿಲ್ರಿ ಅತ್ತಿಯರ. ಯತಿ, ಅಂಜಲಿ ಅಕ್ಕ ಬರ್ತೀನಿ ಅಂದಿಲ್ಲಲ್ಲ, ಇನ್ನ ಬರ್ಲಿಲ್ಲ. ಅಲ್ಲ ಸುಚಿತ್ರ, ಆಕಿ ಬರಂಗಿಲ್ಲ ಬಿಡು. ಆಕಿನ ಯಾಕೆ ಕರೀತಿ? ಆಕಿ ಎದಕ್ ಬರ್ಬಾರ್ದು ಅದನ್ನ ಹೇಳ್ರಿ ಮೊದ್ಲು. ಆಕಿ ನಿನ್ನ ಮಗುಗ ಬಾಯಿಗೆ ಬರಂಗಂದಾಳ. ಆಕಿಗ ನಿಂತಿಲ್ಲಲ್ಲ, ಆಕಿ ಒಂಥರ ಬಂಜೆ ಇದ್ದಂಗ. ಆಕಿ ಕಣ್ಣು ನೆದರು ನಿನ್ ಮೇಲೆ ಬೀಳ್ಬಾರ್ದವ. ನಿನ್ನ ಹೊಟ್ಟೆಗಿನ ಮಗು ಕರಗೋಕೆತಿ ನೋಡು. ಅತ್ತಿಯರ, ಇದ್ದ ಮೊದಲು ಇದ ಕೊನೆ. ನನ್ನ ಮಧ್ಯೆ ಮತ್ತ ನಮ್ಮ ಅಂಜಲಿ ಅಕ್ಕನ ಮಧ್ಯೆ ಹುಳಿಯಿಂದ ಕೆಲಸ ಮಾಡಕ್ ಹೋಗ್ಬೇಡ್ರಿ. ನಾನು ಯಾವತ್ತೂ ಅಂಜಲಿ ಅಕ್ಕನ ಬಿಟ್ಟು ಕೊಡುದಿಲ್ಲ. ನೀವು ಇಲ್ಲಿ ಸಲದು ಹೇಳ್ಬಹುದು, ಆದ್ರೆ ನಾನ್ ನಂಬಕ್ ಕುಂತಿಲ್ಲ. ಅಂಜಲಿ ಅಕ್ಕನ ಒಳ್ಳೆ ಮನಸ್ಸು ನಮಗೆಲ್ಲ ಗೊತ್ತೈತಿ. ಏನ ಪಾಪ ಲೇಟ್ ಆಗಿರ್ಬಹುದು, ಅದನ್ನ ಇಟ್ಕೊಂಡು ಬಂಜೆ ಗಿಂಜಿ ಅಂತಿರಲ್ಲ. ನಿಮ್ಗೆ ನಾಚಿಕೆ ಆಗೋದಿಲ್ಲ? ನೀವು ಒಂದು ಹೆಣ್ಣ. ಛೇ, ಅದು ಹೆಂಗಾರ ಮಾತಾಡ್ತೀರಿ? ಇನ್ನೊಬ್ರ ಮನ್ಸಿಗೆ ನೋವು ಆಕೈತಿ ಅನ್ನೋ ಖಬರಿಲ್ಲ ನಿಮ್ಗ? ಒಬ್ರ ಮನಸ್ಸನ್ನ ನೋಯಿಸಬಾರ್ದು. ಅಯ್ಯೋ ಅಯ್ಯೋ, ಏಟ್ ಮಾತಾಡ್ತೀವ ನೀನು? ಆಕಿ ನಿನ್ನ ಮಗುಗ ಅಪಸಕುನ ಅಂದಿದ್ದು. ಅತ್ತಿರ, ನನ್ನ ಮಗು ಬಗ್ಗೆ ಇನ್ನೊಮ್ಮೆ ನಿನ್ನ ಬಾಯಾಗ ಏನಾರ ಮಾತು ಬಂತು, ನಾನು ಮತ್ತೆ ನನ್ನ ಅವತಾರ ತೋರಿಸ್ಬೇಕಾಕೇತಿ. ನಾನೇನ್ ಕೈಲಾಗ್ಲಾರ್ದಕ್ಕೆ ಎಲ್ಲ ನಿಮ್ಗ ಗೊತ್ತೈತಿ. ನಾನ್ ಮಾತಾಡಿದ್ರೆ ಹೆಂಗ್ ಮಾತಾಡ್ತೀನಿ ಅಂತ. ಅಪಶಕುನ ಅಂತ ಅಪಶಕುನ ಮಾಡ ಮಣ್ತಿನ ಕೆಲ್ಸಕ್ಕ ನಿಮ್ ಮಗ ಸೊಸಿನ ಜೈಲ್ನಾಗ ಇಡ್ಲಾರ್ದಂಗ ಮತ್ತ ಅರಮನೆ ಒಳಗ ಇಡ್ಬೇಕನು? ಅಯ್ಯಯ್ಯ, ಮಾತಾಡ್ತೀರಿ ಇವೆಲ್ಲ ನೀವ ಕೈಲಿ ಹಾಕಿ ಹೇಳಕ್ ಕುಂತೀರಿ ಅನ್ನೋದು ನಂಗೆ ಗೊತ್ತಾಗೈತಿ. ನೀವು ಸ್ವಲ್ಪ ಬಾಯಿ ಮುಚ್ಕೊಂಡು ತಣ್ಣ ಕುಂತ್ರ ಅಷ್ಟ ಸಾಕು. ನೋಡ್ದಿನ ಮಂಜವ, ನೋಡು ನಿನ್ ಸೊಸಿ ಹೆಂಗ್ ಮಾತಾಡ್ತಾಳ ನೋಡು, ಬಾಯಿ ಬಂದಂಗ ಮಾತಾಡ್ತಾಳ. ಅಲ್ರಿ, ಮತ್ತ ಆಕಿ ಮಗುಗ ನೀವು ಬಾಯಿ ಬಂದಂಗಂದ್ರೆ ಆಕಿ ಅನ್ನಿಸ್ಕೊಂಡು ಸುಮ್ನೆ ಇರ್ಬೇಕನ? ನನಗ ನಮ್ ಸುಚಿತ್ರ ಹೇಳಿದ ಕರೆಕ್ಟ್. ಅಷ್ಟಕ್ಕೂ ನಮ್ ಸುಚಿತ್ರ ಸಿಟ್ಟು ಬಂದ್ರ ಯಾರ ಮಾತು ಕೇಳುದಿಲ್ಲ ಆಕಿ. ನಾ ಏನ್ ಹೇಳಿರಿ, ಅದೇನ ಅಂತಾರಲ್ಲ, ಹಾಗಲ್ ಕೈ ಬೇವಿನ ಕೈ ಸಾಕ್ಷಿ, ಹಂಗಾತ್ ನಡಿ. ನೋಡವಾ ಸುಚಿತ್ರ, ನಾ ಈಗ ಹೇಳೇನಿ, ಆ ಅಂಜಲಿ ಮಾತ್ರ ಈ ಮನಿ ಕಾಲಿಡಂಗಿಲ್ಲ. ಅದನ್ನ ಹೇಳಕ್ ನೀವ್ ಯಾರು? ನಿಮ್ ಮೇಲೆ ನನಗೆ ಇಷ್ಟ ದಿನ ಮರ್ಯಾದೆ ಇತ್ತು, ಒಂದು ಗೌರವ ಇತ್ತು ಅತ್ತಿ ಅನ್ನೋದು. ಆದ್ರೆ ನೀವು ಯಾವಾಗ ನನ್ನ ಅಂಜಲಿ ಅಕ್ಕನ ಮಧ್ಯೆ ಹುಳಿಯಿಂದ ಕೆಲಸ ಮಾಡಿದ್ರಲ್ಲ, ಅತ್ತಾಗಿಂದ ಇತ್ತಾಗಿಂದ ಅತ್ತಾಗ, ಅವತ್ತಿಗ ನಿಮ್ ಮ್ಯಾಲಿನ ಮರ್ಯಾದಿನೂ ಹೋತು. ಆಕಿನ ಬಾ ಹೋಗು ಅನ್ನಕ್ ನಿಮ್ದು ಯಾವುದೇ ಅಧಿಕಾರ ಇಲ್ಲ. ಆಕಿ ಬಂದ್ರು ನನ್ನ ಮನೆಗ್ ಬರ್ತಾಳ, ನೀವು ಸ್ವಲ್ಪ ತಣ್ಣ ಕುಂತ್ರ ಸಾಕು. ಇದಕ್ಕೂ ಮೀರಿ ನೀವು ಏನಾರ ನನ್ನ ಮತ್ತೆ ಅಂಜಲಿ ಅಕ್ಕನ ಮಧ್ಯೆ ಜಗಳ ಹಚ್ಚಾಕ್ ನೋಡಿದ್ರಿ, ನಾನ್ ಮಾವರಿಗೆ ಹೇಳ್ಬೇಕಾಕೇತ್ರಿ. ಮತ್ತ ಇದ್ರ ಪರಿಣಾಮ ನೀವು ಅನುಭವಿಸ್ಬೇಕಾಕೇತಿ. ನಾ ಈಗ ಹೇಳೇನಿ, ಇನ್ನೊಮ್ಮೆ ನನ್ನ ಬಗ್ಗೆ ಆಗ್ಲಿ, ನನ್ನ ಮಗು ಬಗ್ಗೆ ಆಗ್ಲಿ, ಅವಿನಾಶನ್ ಬಗ್ಗೆ ಆಗ್ಲಿ ಕೆಟ್ಟದಾಗಿ ಮಾತಾಡಂಗಿಲ್ಲ. ಹೋಗ್ಲಿ ಬಿಡು, ಪಾಪ ಹಿರಿಯರದರ ಅಂದ್ರೆ ಅನ್ಲಿ ಅಂತ ಸುಮ್ಮನಿದ್ದಂಗೆಲ್ಲ ಭಾರಿ ಆತ್ ನಿಮ್ದು. ಅಯ್ಯಯ್ಯ, ಯಾರು ಕಾಣ್ಲಾರದ್ದು ಕೂಸು ನೀನು ಹೊಟ್ಟೆಯಾಗ ಇತ್ತಗರವ. ನಾನೇನ ವೀರೇಶನ ಬಿಡಿಸ್ಕೊಡ್ತಾರ ಏನ ಅಂತ ಮಾತಾಡಿದ್ರು, ನೀನು ತಲೆ ಮೇಲೆನ ಬರ್ತೀಯಲ್ಲ ಇವಾಗ ಕುಂದ್ರಾಕ. ನಿನ್ನಂತ ಮಾಟಗಾತಿನ ನೋಡಿ ತಗೋ ನಾನು. ಅಂದ್ರೆ ನೀವು ಬದಲಾಗಿಲ್ಲ.
ನಾನು ನೀವು ಬದ್ಲಾಗ್ಬಿಟ್ಟಿರಿ ಅನ್ಕೊಂಡ್ಬಿಟ್ಟಿದ್ದೆ ಬಿಡ್ರಿ. ಯಾಕೆ ಬದ್ಲಾಗ್ಬೇಕು? ನನ್ನ ಮಗ ನನ್ನ ಸೊಸಿಗೆ ಏನಾರ ಕೂಸಾಗಿತ್ತಂದ್ರೆ ಬದ್ಲಾಗಬಹುದು. ಈ ನನ್ನ ಸೌತಿ ಸೊಸಿ ಈಕಿಗೆ ಮಕ್ಳಾದ್ರೂ ಅಷ್ಟ ಬಿಟ್ರು ಅಷ್ಟ, ನನಗೆ ಯಾವುದೇ ಫರಕ್ ಬೀಳುದಿಲ್ಲ. ಇದು ನನ್ನ ಗಂಡನ ಮನಿ, ನಾನು ನನ್ನ ಗಂಡ ಇರು ಮಠ ಇದು ನಂದ ಮನಿ. ಹೆಸರು ಇಕ್ಕಿದ್ ಹಾಕಿರ್ಬೋದು ಅಷ್ಟೇ. ಏನು ಯಾರು ಕಾಣ್ಲಾರ್ದು ಕೂಸ್ ಕಾಣಕುಂತಾಳಿಕಿ ಅನ್ನಂಗ ಕುಣಿತಾಳಂಗ. ನೀನು ಇದಕ್ರ ಬಾಲ ಅಯ್ಯೋ ಹಂಗ್ ಮಾಡ್ಬೇಡ ಹಿಂಗ್ ಮಾಡ್ಬೇಡ, ಅಲ್ಲಿ ಕುಂದ್ರಬೇಡ ಇಲ್ಲಿ ಕುಂದ್ರಬೇಡ, ನೀನು ನಾಟಕ ಮಾಡಕ್ ಬಂದ್ಬಿಟ್ಟಿ ಏನ? ಅಲ್ಲ ಮಂಜವ್ವ, ನಾವೊಂದು ಹೇಳ್ತೀನಿ. ಅಲ್ಲ ನಿನಗೇನ ಗಂಡನ ಮನಿ, ಅತ್ತಿ ಮಾವ ಗಂಡ ಮಕ್ಕಳು ಇವಕ್ರ ಬಗ್ಗೆ ಕಾಜಿನೇ ಇಲ್ಲನು? ಮಾತೆತ್ತಿದ್ರೆ ಸುಚಿತ್ರ ನನ್ ಸಸಿ ಅಂತ ಓಡ್ ಬಂದ್ಬಿಡ್ತೀಯಲ್ಲ, ಯಾಕೆ ಬರ್ತಿ? ನಂಗೆ ಗೊತ್ತದನು ನೀ ಯಾಕೆ ಬರ್ತಿ ಅಂತ. ಯಾಕಂದ್ರ ಅಣ್ಣಂದು ಈಡಗೆ ಆಸ್ತಿ ಐತಲ್ಲ, ಅದ್ರಾಗ ಅರ್ಧ ಪಾಲು ಕೇಳ್ಬೇಕಲ್ಲ. ಇಂಥವೆಲ್ಲ ನಾಟಕ ಮಾಡಿ ಬಕೆಟ್ ಹಿಡಿದ್ರನ ಅಣ್ಣ ಆಸ್ತಿ ಕೊಡ್ತಾನಲ್ಲ ಅಂತ ಬಂದಿಯೇನ, ಹೌದಿಲ್ಲ? ಇದ್ದ ಮಾತನ್ನ ಬ್ಯಾರೆ ಯಾರ ಹೇಳಿದ್ರ ಜುಟ್ಟ ಹಿಡಿದು ನೆಲಕ್ಕೆ ಬಡಿತಿದ್ದೆ ನಾನು. ಅಲ್ಲ ಮಾತಾಡ್ಬೇಕು, ಅನ್ನ ತಿನ್ನ ಮಾತಾಡ್ಬೇಕು, ಬ್ಯಾರೆ ಮಾತಾಡಬಾರ್ದು. ನೀ ಹೇಳ್ದಂಗ ಆಸ್ತಿ ನೋಡಿ ನಾನೇನ್ ಬಂದಿಲ್ಲ, ನಂದ ಬೇಕಾದಷ್ಟು ಆಸ್ತಿ ಐತಿ. ನಮ್ಮಪ್ಪ ಮೊದ್ಲ ಏನ್ ಮಾಡ್ಬೇಕು ಅದನ್ನ ಸರಿ ಸಮವಾಗಿ ಬರ್ದಿಟ್ಟಾನ. ನಾನೇ ಇನ್ನ ನನ್ನ ಪಾಲಿನ ತಗೊಂಡಿಲ್ಲ, ಅಣ್ಣನ್ ತಗೊಂತೀನಿ ನಾನು. ಈಗ ಹೇಳ್ತೀನಿ ನೋಡ್, ನಾನು ನಮ್ಮ ಅಣ್ಣಂದ್ ಎಲ್ಲಾ ಆಸ್ತಿ ಒಂದು ಬಿಡುಗಾಸುನು ನಾನ್ ತಗೊಳ್ಳಾರ್ದ ಅವಿನಾಶ. ಇಲ್ಲಂದ್ರೆ ಈ ಹುಟ್ಟೋ ಮಗು ಹೆಸರಲ್ಲೇ ಮಾಡ್ತೀನಿ. ಈ ಹುಟ್ಟೋ ಮಗು ಕೋಟ್ ಗಟ್ಲೆ ಆಸ್ತಿಗ ಒಡೆಯ ಬರ್ದಿಟ್ಕ ನೀನು. ಇವತ್ತ ಹೇಳ್ತೇನೆ ನೋಡ್ ನಾನು. ನೀನ್ ತರ ಎರಡ್ ನಾಲ್ಗಿ ಇಲ್ಲ, ನನಗೆ ಇರೋದು ಒಂದ ನಾಲ್ಗಿ. ಮಾತಾಡ್ತಾಳ ಮಾತ ನಿನಗ ಬರ್ತಾವ ಏನ ಮತ್ತೆ ಯಾರಿಗಾರ ಬರ್ತಾವ? ಸುಚಿತ್ರ, ನಾ ಹೇಳ್ತೀನಲ್ಲವಾ, ಈ ನಿಮ್ಮತ್ತಿಯಿಂದ ಸ್ವಲ್ಪ ದೂರನ ಇರ್. ನೀನು ಒಂಥರ ಊಸುವಳಿ ಇದ್ದಂಗದಾಳ, ಒಂದೊಂದ್ ಗಳಿಗೆಗೆ ಒಂದೊಂಥರ ಬಣ್ಣ ಚೇಂಜ್ ಮಾಡ್ತಾಳ. ಎದ್ದೇಳವ ನೀನು. ಆ ಹುಟ್ಟೋ ಮಗು ಮೇಲೆ ಈಕಿ ನಳ್ಳು ಬಿದ್ದಿರ್ಬಾರ್ದು, ಹಂಗ ನೋಡ್ಕೊ ನೀನು. ನಾನೇನು ಕಾಯ್ಕೊಂಡು ಕುಂತಿಲ್ಲ ಮುಟ್ಟಬೇಕು ಅಂತ. ಕಾಯೋದು ಬೇಕಾಗಿಲ್ಲ, ಯಾಕಂದ್ರೆ ನಾವು ಮುಟ್ಟಕ್ಕೂ ಕೊಡುದಿಲ್ಲ. ನಿಮ್ಮಂತ ಊಸುವಳಿಯಿಂದ ದೂರನ ಇಡ್ತೀವಿ. ಸುಚಿತ್ರ, ನೀ ಇಲ್ಲೇ ಕುಂದ್ರವ ರೂಮ್ನಾಗ, ಆ ಮುದುಕಿ ಹತ್ರ ಹೋಗ್ಬೇಡ. ಮಾಡ್ಗಾತಿರ್ ಸೊಕ್ಕ ಮಾಡ್ತತಿ ಹಳಾದವ್ರು. ನನ್ನ ಮಗ ಅಲ್ಲಿ ಜೈಲ್ನಾಗ ಕೊಳೆ ಕುಂತಾರ, ಇವ್ರಿಗಿಲ್ಲಿ ಉಂಡಿ ಮಾಡಿ ತಿನ್ನೋದು, ಹೋಳ್ಗಿ ಮಾಡಿ ತಿನ್ನೋದು, ಆಂಜಲಿ ಮನೆಗೆ ಹೋಗೋದು ಇದ ಹತ್ತು ಬಿಟ್ಟತಿ, ಇವ್ರಗ ಹತ್ತು ಬಿಟ್ಟತಿ. ಪಾಪ ನನ್ನ ಮಗ ಏನ್ ಮಾಡಕ್ ಕುಂತತ ಏನ ಜೈಲ್ನಾಗ. ಯೋ ನಾವಲಿವ ಯವ್ವ, ಯಾರು ಬಿಡಿಸ್ಕೊಂಬರ್ಬೇಕ ಯವ್ವ ನನ್ನ ಮಗನ? ಈ ಮಂಜವ್ವ ಅಡ್ಡಗಾಲ್ ಇಟ್ಕೊಂಡು ಕುಂತ ಬಿಟ್ಟಾಳ ನಮ್ಮ ಮನ್ಯಾಗ. ಈಕಿ ಹಾಳಾಗಿ ಹೋದ್ರ ಏನಾರ ಮಾಡ್ಬೋದು. ನಂದು ತಲೆ ಸ್ವಲ್ಪ ಓಡ್ತತಿ, ಇದು ಒಂದು ಕುಂತ ಬಿಟ್ಟತಿ ಶನಿ ಕುಂತಂಗ. ಲೀಲಾ ಯಾಕೆ ಇವತ್ತಿನ್ನ ಬಂದಿಲ್ಲ? ಇವತ್ತು ಲೀಲಾ ಬರ್ಲಿ, ನನ್ನ ಮನಸ್ಸಿನಾಗ ಇದ್ದಿದ್ದೆಲ್ಲ ಹೇಳ್ಬಿಡ್ತೀನಿ. ನನಗೂ ತಡೆಯಕ್ಕೆ ಆಗ್ವಲ್ತು. ಎಷ್ಟು ದಿನ ಅಂತ ನಾನು ತಾಳ್ಮೆ ತಗೋಲಿ? ಆಕಿನ ವಿಚಾರ ಏನೈತಿ, ಆಕಿನ ಮನಸ್ಸಿನಾಗ ಏನೈತಿ ಅಂತ ನಂಗೆ ಗೊತ್ತಾದ್ರ ನಂದು ಮುಂದಿನ ದಾರಿರ ಗೊತ್ತಾಕೈತಿ. ಅದಕ್ಕೆ ಇವತ್ತು ನಾನು ಮಾತಾಡ್ಲೇಬೇಕು. ಹಾಯ್ ವಿಕ್ರಮ್, ಯಾಕಷ್ಟ ಫೋನ್ ಮಾಡಿ ಕರ್ದಿ ಲಗುನ ಬಾ ಅಂತ? ನಾನು ಏನಾತ ಏನಂತ ಓಡ್ ಬಂದೆ. ಏನಾತ? ಏನಿಲ್ಲ, ಹಂಗ ಸುಮ್ಮನೆ ಮಾತಾಡಕ ಬ್ಯಾಸರಾಗ ಕೂತಿತ್ತು ಅಂತ ಕರೆದಿದ್ದು. ಅಯ್ಯೋ ದೇವ್ರಿ, ಆಫೀಸ್ ಒಳಗೆ ಎಷ್ಟೊಂದು ಕೆಲಸ ಅದಾವ ಗೊತ್ತಾ? ಅದಂಗಿರ್ಲಿ, ನಿಂಗೇನ ಹೇಳ್ಬೇಕಿತ್ತು. ಏನು ವಿಕ್ರಮ್? ಏನಿಲ್ಲ, ನಮ್ಮ ಮನ್ಯಾಗ ನಂಗೆ ಹೆಣ್ಣು ನೋಡಾಕುಂತಾರ. ವಾವ್, ಚಲೋ ಆತಲ್ಲ. ಮನ್ಯಾಗ ಏನಾರ ಫಿಕ್ಸ್ ಮಾಡಿದ್ರ? ಏನ್ ಹೇಳ? ನಂಗೆ ಇಷ್ಟ ಇಲ್ಲ ಲೀಲಾ ಮದ್ವಿ ಇಷ್ಟ ಇಲ್ಲ. ಅದು ಬಿಡಲಿಲ್ಲ. ಈಗ ನೀನು ಡೈವರ್ಸ್ ಯಾವಾಗ ಕೊಡ್ತಿ ಹೇಳಿ ನಿಮ್ಮ ಅವಂಗ? ಅದ್ರ ಬಗ್ಗೆ ಈಗ ಎದಕ? ಮುಂದೆ ಯಾವಾಗಾರ ನೋಡಿ ಕೊಡ್ತಾನಿ, ಅರ್ಜೆಂಟ್ ಏನಿಲ್ಲ. ಒಟ್ನಾಗ ನಿನಗೆ ನಿಮ್ಮ ಮಾವ ಇಷ್ಟ ಇಲ್ಲ, ನೀನು ಮುಂದೆ ಯಾರನ್ನಾರ ನಿಂಗೆ ಇಷ್ಟ ಆದವ್ರನ್ನ ನೋಡಿ ಮದ್ವೆ ಆಗ್ತಿ. ಅದ್ರ ಬಗ್ಗೆ ನಾ ವಿಚಾರನೇ ಮಾಡಿಲ್ಲ. ಅದೆಲ್ಲ ದೈವ ಇಚ್ಛೆ. ನಂದು ಯಾಕೆ ನಿನಗಷ್ಟ ಕಾಜಿ? ನಂದು ಬಿಡು, ನಿಂದು ವಿಚಾರ ಮಾಡು. ಹುಡುಗಿ ಯಾವ ಊರಿಂದು? ಇನ್ನ ನಾನು ಕಾಯುವುದ್ರಾಗ ಯಾವುದೇ ಅರ್ಥ ಇಲ್ಲ. ಇನ್ನೇನಿದ್ರು ನನ್ನ ಮನಸ್ಸಿನಾಗಿಂದ ಹೇಳ್ಬಿಡ್ಬೇಕು. ಹೇಳ್ ವಿಕ್ರಮ್, ಯಾರನ್ನಾರ ಇಷ್ಟಪಟ್ಟಿಯಾ? ಹಂಗೇನಾರ ಇದ್ರೆ ಹೇಳ, ನಾನು ಹೆಲ್ಪ್ ಮಾಡ್ತೀನಿ. ಯಾರು ಆ ಲಕ್ಕಿ ಗರ್ಲ್? ನೀನ್ ತಪ್ಪು ತಿಳ್ಕೊಬಾರ್ದು. ಅಲ್ಲ ವಿಕ್ರಮ್, ನಾನ್ ಯಾಕೆ ತಪ್ಪು ತಿಳ್ಕೊಬೇಕ? ನಿನ್ನಂತ ಒಳ್ಳೆ ಹುಡುಗ ಯಾರಿಗೆ ಇಷ್ಟ ಆಗಂಗಿಲ್ಲ? ನೀನ ಹೇಳ. ಹಂಗಂದ್ರ ಸರಿ ಹೇಳ್ತೀನಿ. ಅದು ಯಾರಂದ್ರ ಅದು ನಮ್ಮ ಆಫೀಸ್ ಒಳಗ. ಹೌದಾ? ಯಾರು? ಆ ದಿಶಾ ಅದಾಳಲ್ಲ ಆಕ್ಯಾ? ಅಲ್ಲ, ಆಕಿನ ಮುಂದಿನ ಸೀಟ್ ಒಳಗ್ ಕುಂದಿರ್ತಾರಲ್ಲ. ಯಾರು ಆಕಿನ ಮುಂದಿನ ಸೀಟ್ ಒಳಗ? ಆಕಿನ ಮುಂದಿನ ಸೀಟ್ ಅಂದ್ರ ನಂದ. ಲೀಲಾ, ನೀನಂದ್ರ ನಂಗೆ ಇಷ್ಟ. ನೀ ಹೆಂಗು ನಿಮ್ಮ ಅವ್ನ್ ಡೈವರ್ಸ್ ಕೊಟ್ಬಿಡ್ತೀಯಲ್ಲ, ಅವಾಗ ನೀನು ಒಂಟಿ ಆಗ್ಬಿಡ್ತಿ. ಒಂಟಿಯಾಗಿರೋದಕ್ಕಿಂತ ನನ್ನಂತ ಒಳ್ಳೆ ಹುಡುಗನ ನೀನ ಮದುವೆ ಆಗ್ಬಿಡು. ನಾನು ನಿನ್ನನ್ನು ಬಹಳ ಇಷ್ಟಪಡ್ತೀನಿ ಲೀಲಾ. ಬೆಂಗಳೂರಿಂದನೂ ಹೇಳ್ಬೇಕು ಅಂತ ನಾ ಅನ್ಕೊಂಡಿದ್ದೆ. ಆದ್ರೆ ನಿಂಗೆ ಅದು ಯಾವುದೇ ನನ್ನ ಸೂಕ್ಷ್ಮ ನಿಂಗೆ ಅರ್ಥನೇ ಆಗ್ಲಿಲ್ಲ. ಅದಕ್ಕೆ ನಿನ್ನನ್ನು ಹುಡ್ಕೊಂಡು ಇಲ್ಲಿ ಮಠ ಬರ್ಬೇಕಾತು. ಬೇಕಂದ್ರೆ ನಿಮ್ಮ ಮನೆಯಾಗಲಿ ನಮ್ಮ ಮನೆಯಾಗಲಿ ನಾ ಒಪ್ಪಿಸ್ತೀನಿ. ಲೀಲಾ, ನೀನಂದ್ರೆ ನಂಗೆ ಭಾಳ ಇಷ್ಟ. ಇಲ್ಲ ಅನ್ಬೇಡ, ನಾನು ನಿನ್ನ ಭಾಳ ಚಲೋ ನೋಡ್ಕೊತೀನಿ. ನಿಂಗೆ ಹೆಂಗೆ ಇಷ್ಟ ನಾನು ಹಂಗೆ ಇರ್ತೀನಿ. ನಿಂಗೆ ಯಾವುದೇ ಥರದ್ದು ನಾನು ಪ್ರಾಬ್ಲಮ್ ಮಾಡಂಗಿಲ್ಲ. ನಾನೇನು ನಿಮ್ಮ ಮಾವು ನಂಗೆ ಹಳ್ಳಿ ಗುಗ್ಗುನೂ ಅಲ್ಲ, ಹಳ್ಳಿ ರೈತನೂ ಅಲ್ಲ. ಮಾಡರ್ನ್ ಆಗದೀನಿ, ಸಿಟಿ ಒಳಗೆ ಓದ್ತಾ ಇದ್ದೀನಿ. ಒಳ್ಳೆ ಪಗಾರ ಐತಿ ನನಗೂ ನಿನಗೂ. ಬೇಕಂದ್ರೆ ಬೆಂಗಳೂರಿಗೆ ಹೋಗಿ ಸೆಟಲ್ ಆಗ್ಬಿಡುನು, ಮಸ್ತಾಗಿ ಲೈಫ್ನ ಎಂಜಾಯ್ ಮಾಡುನು. ಲೀಲಾ ಮಾತಾಡ್ಲಿಲ್ಲ. ವಿಕ್ರಮ್, ನಿಜವಾಗ್ಲೂ ನಿನ್ನ ಮನಸ್ಸೊಳಗಿಂತ ಕೆಟ್ಟ ವಿಚಾರ ಅದಾವು ಅಂತ ನಂಗೆ ಗೊತ್ತಿದ್ದಿದ್ದಿಲ್ಲ. ನೋಡ್ ವಿಕ್ರಮ್, ನಾನ್ ನೇರಿ ಹೇಳ್ತೀನಿ. ನನಗ ನಿನ್ನ ಮೇಲೆ ಆ ತರದ್ ಯಾವುದೇ ಫೀಲಿಂಗ್ಸ್ ಇಲ್ಲ. ನೀ ನನಗ ಫ್ರೆಂಡ್ ಅಷ್ಟೇ. ಇಂಥ ಹುಚ್ಚಾಟ, ಇಂಥ ಹುಚ್ಚಿ ಯೋಚನೆನ ಬಿಟ್ಬಿಟ್ಟು ಮನ್ಯಾಗ ಬೇರೆ ಯಾವ್ದಾರ ಹುಡುಗಿನ ನೋಡ್ತಾರಲ್ಲ, ಅವ್ರನ್ನ ಮದ್ವೆಯಾಗಿ ಚಂದಾಗಿರೋ. ಪ್ಲೀಸ್ ವಿಕ್ರಮ್, ಇದನ್ನ ಇವತ್ತಿಗೆ ಇಲ್ಲೇ ಸ್ಟಾಪ್ ಮಾಡ್ಬಿಡು. ಯಾರ ಮುಂದೂ ಹೇಳಕ್ ಹೋಗ್ಬೇಡ. ನಂಗೆ ಇಷ್ಟ ಇಲ್ಲ ಅಷ್ಟೇ. ನನ್ ಫೀಲಿಂಗ್ಸ್ ನ ಅರ್ಥ ಮಾಡ್ಕೋ. ಅಲ್ಲ ಲೀಲಾ, ನಿಂಗೂ ನಾನು ಇಷ್ಟನಾ? ಹೌದಿಲ್ಲ, ಅದಕ್ಕ ಹೌದಿಲ್ಲ ನೀನು ಕೆಲ್ಸಕ್ಕೆ ಸೇರ್ಕೊಂಡಿದ್ದು.
ನಾನ್ ಯಾವಾಗ ಹೇಳ್ದೆ ನೀನ್ ಇಷ್ಟ ಅಂತ? ನನಗ ಮನ್ಯಾಗ ಕುಂತು ಬೇಜಾರಾಕೈತಿ ಅಂತ ನಾನ್ ಕೆಲ್ಸಕ್ಕೆ ಸೇರ್ಕೊಂಡಿದ್ದು, ನೀ ಕರ್ದಿದ್ದಕ್ಕಂತಲ್ಲ. ನಾನು ನೀನ್ ಇಂತ ಕೆಟ್ಟ ಉದ್ದೇಶದಿಂದ ನನ್ ಕರೆ ಕುಂತಿ ಅಂತ ಗೊತ್ತಿದ್ರೆ ನಾನ್ ಕೆಲ್ಸಕ್ಕೆ ಸೇರ್ಕೊಂತಾನೆ ಇದ್ದಿದ್ದಿಲ್ಲ. ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾನ್ ಕೆಲ್ಸ ಮಾಡ್ಬೇಕು ಅನ್ನೋದು ಯಾವುದು ನನಗ ಅರ್ಜೆಂಟ್ ಇಲ್ಲ. ನೋಡ್ ವಿಕ್ರಮ್, ನೀನು ನನಗ ಕೆಲಸ ಕೊಡಿಸಿರ್ಬಹುದು, ಆದ್ರೆ ಅವ್ರು ಹಂಗ ಕೊಟ್ಟಿಲ್ಲ. ನನ್ನ ಟ್ಯಾಲೆಂಟ್ ನೋಡಿ, ನನ್ನ ಎಕ್ಸ್ಪೀರಿಯನ್ಸ್ ನೋಡಿ ಕೊಟ್ಟಿದ್ದು. ನಾನ್ ನಿನ್ನ ಪ್ರೀತಿ ಮಾಡ್ತೀನಿ ಅಂತ ಅನ್ಕೊಂಡಿದ್ರ ಇದನ್ನ ಇಲ್ಲಿಗ ಬಿಟ್ಬಿಡು. ಲೀಲಾ, ನಿಜವಾಗ್ಲೂ ನಿಜವಾಗ್ಲೂ ನೀನಂದ್ರೆ ನಂಗೆ ಭಾಳ ಇಷ್ಟ ಲೀಲಾ. ಹೆಂಗೂ ಈಗ ನೀನು ನಿಮ್ಮ ಅವನ್ ಡೈವರ್ಸ್ ಕೊಟ್ಟು ಬಿಡ್ತಿ, ಮತ್ತೆ ಮುಂದೆ ನೀವು ಒಬ್ಬಕ್ಕೆ ಇರ್ತೀನ? ಜೀವನ ಸಂಗಾತಿ ಅಂತ ಒಬ್ರು ಬೇಡವಾ? ನೋಡ್ ವಿಕ್ರಮ್, ಅದನ್ನೆಲ್ಲ ಯೋಚನೆ ಮಾಡಕ್ಕೆ ಇನ್ನ ಮುಂದೆ ಬಹಳ ಬೇಕಾದಷ್ಟು ಟೈಮ್ ಐತಿ. ಅದ್ರ ಬಗ್ಗೆ ನೀನೇನೋ ಯೋಚನೆ ಮಾಡ್ಬೇಕಾಗಿಲ್ಲ. ಏನ ಫ್ರೆಂಡ್ ಆಗಿದ್ರನೇ ಒಳ್ಳೇದು. ಅದಕ್ಕೆ ನಮ್ಮ ಮನೆಗೆ ಹೇಳ್ತಿದ್ರು ಅನಿಸ್ತತಿ, ಯಾಕೆ ಯಾರ್ಯಾರ್ದಾರ ಫ್ರೆಂಡ್ಶಿಪ್ ಮಾಡ್ತಿ, ಮನ್ಯಾಗಿರು, ಹೊರಗೋಬೇಡ ಅಂತ. ನೀನಂತವ್ರು ಇರೋದಕ್ಕನ ಮತ ಹೆಣ್ಮಕ್ಳಿಗೆ ಎಲ್ಲೂ ಫ್ರೀಡಮ್ ಇಲ್ಲ. ನೋಡ್ಲಿಲ್ಲ, ನಾನು ನಿನ್ನ ಮನ್ಸಾರಿ ಇಷ್ಟಪಟ್ಟೀನಿ ಅಂತ ಈ ಮಾತು ಹೇಳಾಕುಂತಾನಿ. ಸುಮ್ನೆ ನನ್ನನ್ನ ಒಪ್ಕೊಂಡ್ಬಿಡು, ಇಲ್ಲಾಂದ್ರೆ ನಂದು ಇನ್ನೂ ಒಂದು ಕ್ರೂರವಾದ ಮುಖ ನೀನ್ ನೋಡ್ಬೇಕಾಕೈತಿ. ನೀನಿಂತ ಗೊಡ್ಡ ಬೆದರಿಕೆ ಹಾಕ್ಬಿಟ್ರ ಎದ್ರಕೊಂಡು ನೀ ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರಕ ನಾ ಹಳೆಯ ಕಾಲದ ಲೀಲಾ ಅಲ್ಲ, ಮಾಡರ್ನ್ ಲೀಲಾ. ನೆನಪಿಟ್ಕೋ, ನಿನ್ನಂತ ನವರಂಗಿ ಆಟನ ಬೆಂಗಳೂರಿನಾಗ ಸಾಕಷ್ಟು ನೋಡೇ ನಾನು. ನಂದು ಇನ್ನೂ ಒಂದು ಮುಖ ನೀನ್ ನೋಡ್ಬೇಡ ಅಷ್ಟೇ. ಲಿಮಿಟ್ ಒಳಗಿದ್ದಿ, ನಿನಗೂ ಒಳ್ಳೇದು ನಂಗೂ ಒಳ್ಳೇದು. ಇಲ್ಲಂದ್ರ ಇದನ್ನ ನಾನು ಇಲ್ಲಿಗ ಬಿಡಂಗಿಲ್ಲ. ಬಾಸ್ ಹತ್ರ ಹೇಳಿ ಕಂಪ್ಲೇಂಟ್ ಮಾಡ್ಬೇಕಾಕತಿ. ಬಾಯ್. ಎಷ್ಟರ ಸೊಕ್ಕಿದ್ದೀಕೀಗ? ಅಲ್ಲ, ನಾನಾಗೆ ಸೋತು ಈಕಿನ ಪ್ರೀತಿಸ್ತೀನಿ ಅಂತ ಹೇಳಿದ್ರು ಈಕಿ ಮಕ್ಕಕ್ಕೆ ಹೊಡ್ದಂಗ ನಾ ಪ್ರೀತಿಸಂಗಿಲ್ಲ, ನೀನ್ ಇಷ್ಟ ಇಲ್ಲ ಅಂತಾಳಲ್ಲ, ನನಗೇನ್ ಕಮ್ಮಿ ಆಗೈತಿ? ಅಲ್ಲ, ಇಷ್ಟ ಇದ್ದಿದ್ದಕ್ಕ ಹೌದಿಲ್ಲ, ಮತ್ತ ನಾ ಕರ್ದಲ್ಲೆಲ್ಲ ಬಂದಿದ್ದು, ನಾ ಹೇಳಿದ ಕಡೆ ಕೆಲಸ ಸೇರ್ಕೊಂಡಿದ್ದು, ಕಪ್ಪದ ಗುಡ್ಡಕ್ಕೆ ಬಂದಿದ್ದು, ಕರೆದ ತಕ್ಷಣ ಕಾಫಿ ಡೇಗೆ ಬಂದಿದ್ದು, ಮತ್ ಇವೆಲ್ಲ ಎದಕ್ಕ? ತಡಿ ಮಾಡ್ತೀನಿ ಕಿನ್ನ. ಲೀಲಾ ನಿಂತ್ಕೋ, ನನ್ನ ಮಾತು ಕೇಳೋ. ಮಂದಿ ನೋಡಾಕುಂತಾರ ವಿಕ್ರಮ್, ಪ್ಲೀಸ್ ದಾರಿ ಬಿಡು.